ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಂಗಳವಾರ ಮಾಡಿಕೊಳ್ಳುವ ಅತಿ ಶಕ್ತಿಯುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸಮುದ್ರದಲ್ಲಿ ಹುಟ್ಟುವ ಉಪ್ಪಿಗೆ ಎಷ್ಟು ಪ್ರಾಶಸ್ತ್ಯ ಇದೆ ಅಂದರೆ, ಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಆ ತಾಯಿಯೇ ನಮ್ಮ ಮನೆಗೆ ಸಂಪತ್ತನ್ನು ತೆಗೆದುಕೊಂಡು ಬರುವಂಥ ಅತಿ ಶಕ್ತಿಯುತವಾದ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಂಗಳವಾರದ ದಿನ ನಾವು ಯಾಕೆ ಕೆಂಪು ವಸ್ತುಗಳನ್ನು ಧರಿಸಬಾರ್ದು ಅಂದರೆ ಬಟ್ಟೆಗಳನ್ನು ಧರಿಸಬಾರ್ದು, ಹಾಗೆ ದೂರ ಪ್ರಯಾಣ ಹೋಗಬಾರ್ದು. ಮನೆಯಲ್ಲಿ ಕೆಂಪು ಪದಾರ್ಥಗಳಿಂದ ಏನೇ ಒಂದು, ಈ ಟೊಮೊಟೊ ಜಾಸ್ತಿ ಹಾಕಿರುವಂಥದ್ದು, ಕೆಂಪು ಪದಾರ್ಥಗಳಿಂದ ಮಾಡಿರುವಂಥ ಏನೇ ಸಾಂಬಾರಾಗಿರಬಹುದು ಅಥವಾ ಪದಾರ್ಥಗಳಾಗಿರಬಹುದು, ಅದನ್ನು ನಾವು ತುಂಬಾ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ. ಮಂಗಳವಾರದ ದಿನ ನಾವು ಕುಜನನ್ನು ಒಂದು ಆರಾಧಿಸುವ ದಿನ. ಕುಜನು ಯಾವ ರೀತಿ ನಾವು ಏನು ಮಾಡ್ತೀವಿ ನೋಡಿ, ಅದನ್ನು ರಿಪೀಟೆಡಾಗಿ ನಮಗೆ ಬಯಸುವಂಥದ್ದು. ಅದಕ್ಕೋಸ್ಕರನೇ ಆ ದಿನಗಳಲ್ಲಿ ಸಾಲವನ್ನು ತೆಗೆದುಕೊಳ್ಬೇಡಿ, ರಿಪೀಟ್ ಸಾಲವನ್ನು ತಗೊಳ್ತಾ ಇರ್ತೀವಿ ಅಂತ ಹೇಳ್ತೀವಿ. ಆದ ಕಾರಣ ಆ ದಿನಗಳಲ್ಲಿ ಸಾಲವನ್ನು ಇನ್ನೂ ತೀರಿಸೋದಕ್ಕೆ ಒಮ್ಮೆ ಪ್ರಯತ್ನಿಸಿ. ಆ ತಂದೆಯೇ ನಿಮಗೆ ಕುಜಗ್ರಹ ನಮಗೆ ಸಹಾಯ ಮಾಡುವಂಥದ್ದು. ಕುಜನ ಅನುಗ್ರಹ ಏನಾದರೂ ಸಿಕ್ಕಿದ್ರೆ ಎಷ್ಟು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ. ದುಡ್ಡು ಅನ್ನೋದು ಯಾವ ಥರ ಹುಡುಕಿ ಬರುತ್ತೆ. ದುಡ್ಡು ಬೇಡ ಅಂದರೂ ಕೂಡ ನಮ್ಗೆ ಒಂದು ಸಾರಿ ಏನಾದರೂ ಆಶೀರ್ವಾದ ಸಿಕ್ಕಿದ್ರೆ ಪದೇ 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 ದುಡ್ಡು ಅನ್ನೋದು ಬರ್ತಾನೆ ಇರುತ್ತೆ. ಅಷ್ಟು ಶಕ್ತಿಶಾಲಿಯಾಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಗ್ರಹಗಳು ಅನ್ನೋದು ರಿಪೀಟೆಡಾಗಿ ಸಂಚರಣೆ ಮಾಡ್ತಾನೆ ಇರುತ್ತೆ. ನಮಗೆ ಮಂಗಳವಾರದ ದಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸಾಲಗಳನ್ನು ಜಾಸ್ತಿ ಮಾಡ್ಕೊಂಡಿರುವಂಥವರು ಮೊದಲು ನೀವು ಮಂಗಳವಾರದ ದಿನ ಒಂದು ಲಿಸ್ಟನ್ನು ಹಾಕ್ಕೊಳ್ಳಿ, ಯಾರಿಗೆ ಎಷ್ಟು ಸಾಲ ಕೊಡಬೇಕು ಅನ್ನೋದು. ಆ ಸಮಯಗಳಲ್ಲಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಅವರಿಗೆ ಕೊಡೋದಕ್ಕೆ ಪ್ರಯತ್ನಿಸಿ. ಅಂಥ ಸಮಯಗಳಲ್ಲಿ ನಾವು ಏನಾದರೂ ಸಾಲವನ್ನು ತೀರಿಸಿದ್ರೆ ನಾವು ಮತ್ತೆ ನಮಗೆ ಕ್ವಶನ್ ಬರಬಹುದು. ನಮಗೆ ಬೇರೆ ದಿನಗಳಲ್ಲಿ ಸಂಬಳ ಅಂದರೆ ಬರೋದಿಲ್ಲ, ತಿಂಗಳಲ್ಲಿ ಒಂದು ದಿನ ಬರುತ್ತೆ, ನಾವು ಯಾವ ಥರ ಮಾಡೋದಕ್ಕಾಗುತ್ತೆ. ತಿಂಗಳಿಗೆ 4 ಮಂಗಳವಾರಗಳು ಬರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಮೊದಲು ಈ ಕ್ವಶನ್ ಎಲ್ಲ ನಮ್ಮ ಮನಸ್ಸಿಗೆ ಬರೋದಕ್ಕೂ ಮುಂಚೆ ನಾವು ಪ್ರಯತ್ನ ಅನ್ನೋದು ಪಡಲೇಬೇಕು. ಪ್ರಯತ್ನ ಪಟ್ಟಾಗ ಆ ದೇವರು ನಮಗೆ ದಾರಿ ತೋರಿಸುವಂಥದ್ದು ಸ್ನೇಹಿತರೆ. ಯಾಕಂದರೆ ಎಲ್ಲ ದಾರಿಗಳು ಮುಚ್ಚೋದ ಮೇಲೆ ನಾವು ಸುಮ್ಮನೆ ಇರ್ತೀವಿ. ಆಗ ನಮಗೆ ಎಲ್ಲೋ ಒಂದು ಬೆಳಕು ಅನ್ನೋದು ಕಾಣಿಸುತ್ತೆ, ಭರವಸೆ ಅನ್ನೋದು ಬರುತ್ತೆ, ನಂಬಿಕೆ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆಲ್ಲವೂ ಕೂಡ ಒಂದು ನಂಬಿಕೆಯಿಂದ, ನಾವು ನಂಬಿರುವ ದೇವರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ ಅಂತಂದ್ಬಿಟ್ಟು, ಮಂಗಳವಾರದ ದಿನ ಬೆಳಗ್ಗೆ ನಮಗೆ 6 ಗಂಟೆಯಿಂದ 7 ಗಂಟೆಯವರೆಗೂ ಇರುತ್ತೆ, ಹಾಗೂ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೂ, ರಾತ್ರಿ 8ರಿಂದ 9ರವರೆಗೂ ನಮಗೆ ಈ ಒಂದು ಕುಜಹೋರ ಅನ್ನೋದು ಸಮಯ ಇರುತ್ತೆ. ಈ ಕುಜಹೋರ ಸಮಯದಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಸಂದರ್ಭಗಳಲ್ಲೇ ಅವ್ರಿಗೆ ದುಡ್ಡನ್ನು ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಈ ಬ್ಯಾಂಕ್ ಲೋನು ಅಥವಾ ಬ್ಯಾಂಕಲ್ಲಿ ಒಡವೆ ಇಟ್ಟಿರುವಂಥದ್ದು ಅದು ಏನೇ ಆಗಿದ್ದರೂ ಕೂಡ ಇದು ಮಧ್ಯಾಹ್ನದ ಸಮಯಗಳಲ್ಲಿ ನೀವು ಆರಾಮಾಗಿ 1ರಿಂದ 2 ಗಂಟೆಯ ಒಳಗೆ ಮಾಡಿಕೊಳ್ಬಹುದು. ಇನ್ನು ಬೆಳಗ್ಗೆ ನಾವು ಆ ಸಮಯಕ್ಕೆ ಬರೀ ಚೀಟಿನಲ್ಲಿ ಬರೆದು ಇಡಬಹುದು. ಎಷ್ಟು ಚೆನ್ನಾಗಿರುತ್ತೆ ರಿಸಲ್ಟು ಅಂದರೆ ನೀವು ಆರಾಮಾಗಿ ನೋಡ್ಕೊಳ್ಬಹುದು. ಈ ಕೆಂಪು ಬಟ್ಟೆಗಳನ್ನು ನೀವು ಮಂಗಳವಾರದ ದಿನ ಹಾಕಬೇಡಿ. ದೂರ ಪ್ರಯಾಣ ಹೋಗಬೇಡಿ ಸ್ನೇಹಿತರೆ. ದೂರ ಪ್ರಯಾಣ ಹೋಗಲೇಬೇಕು ಯಾವುದೋ ಒಂದು ಕೆಲಸದ ಮೇಲೆ ಅಂತ ಹೇಳಿದ್ರೆ 2 ಲವಂಗವನ್ನು, ಮುಗ್ಗಿರುವಂಥ ಲವಂಗಗಳನ್ನು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ಹೋಗುವ ಕೆಲಸ ಕ್ಲೀನಾಗಿ ನಮ್ಮ ಕೈಗೂಡಲಿ ಅಂತಂದ್ಬಿಟ್ಟು ಯಾವುದೇ ಒಂದು ಅಡೆತಡೆ ಇಲ್ಲದೆ ಆಗಬೇಕು ಅಂತ ಕೇಳ್ಕೊಳ್ಬೇಕು. ಈ ಥರ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡ್ರೆ ನಿಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಮಗೇನು ಸಾಲ ಇಲ್ಲ, ನಾವೇನು ಹಾಕ್ಕೊಳ್ಬಹುದಲ್ವ ಅಂತ ಕೂಡ ಕೇಳಬಹುದು. ಆದರೆ ನಮಗೆ ಕುಜನ ಆಶೀರ್ವಾದ ಎಷ್ಟು ಮುಖ್ಯವೋ, ಕುಜನ ಒಂದು ಆಶೀರ್ವಾದ ಅನ್ನೋದು ಸಿಕ್ಕಿದ್ರೆ ಸ್ನೇಹಿತರೆ, ನಾವು ಸಾಲಗಾರರು ಎಷ್ಟೇ ಆಗಿದ್ದರೂ ಕೂಡ ಬೇಗನೆ ತೀರಿಸುವಂಥ ಶಕ್ತಿ ಆ ತಂದೆ ಕೊಡ್ತಾನೆ. ಶುಭದಾಯಕವಾದ ಮಂಗಳಕರವಾದ ಎಲ್ಲ ಕಾರ್ಯಗಳು ಕೂಡ ನಾವು ನಡೆಸ್ತೀವಿ. ಯಾಕಂದರೆ ದುಡ್ಡು ಯಾರ ಹತ್ರ ಇರುತ್ತೋ
ಅವರು ಸೆಲೆಬ್ರೇಷನ್ ಮಾಡ್ತಾರೆ. ದುಡ್ಡು ಇಲ್ಲದೆ ಇರೋರು ಸೆಲೆಬ್ರೇಷನ್ ಮಾಡೋದಿಲ್ಲ ಅಷ್ಟೇ. ಅದಕ್ಕೋಸ್ಕರ ಇದನ್ನು ಒಮ್ಮೆ ನೀವು ಪ್ರಯತ್ನಿಸಿ. ಯಾವ ಥರ ಅನ್ನೋದು ಕೂಡ ನಾನಿಲ್ಲಿ ಕಲ್ಲುಪ್ಪಿನ ಪರಿಹಾರವನ್ನು ತಿಳಿಸ್ತೀನಿ. ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ನಮಗೆ ಸಿಗುವಂಥದ್ದು, ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಇದನ್ನು ನಾವು ಯಾವ ಥರ ಮಾಡ್ಕೊಳ್ಬೇಕು, ಯಾವ ಸಮಯಕ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ಕೂಡ ಇದರಲ್ಲೇ ಇದೆ. ಒಂದು ಗಾಜಿನ ಬೌಲಲ್ಲಿ ಒಂದು ಇಡೀ ಕಲ್ಲುಪ್ಪನ್ನು ಹಾಕಿ 1 ಸ್ಪೂನು ಅರಿಶಿಣವನ್ನು ಹಾಕಬೇಕು. ಇಷ್ಟೇ ಸ್ನೇಹಿತರೆ. ನೀವು ಬೆಳಗ್ಗೆ ಸಮಯ ತಿಳಿಸಿದೆ, 3 ಹೊತ್ತೂ ಕೂಡ ಸಮಯ ತಿಳಿಸಿದ್ದೀನಿ. ರಾತ್ರಿ ಇದನ್ನು ಮಾಡ್ಕೊಳ್ಳಿ. 8ರಿಂದ 9 ಗಂಟೆ ಇರುತ್ತಲ್ವ, ಅದು ತುಂಬಾ ಬೆಸ್ಟು. ಈ ಸಮಯಕ್ಕೆ ನೀವು ಇದನ್ನು ಮಾಡಿಕೊಂಡು ಬೌಲಲ್ಲಿ ಇಟ್ಬಿಟ್ಟಿದ್ದೆ, ಒಂದು ಲಕ್ಷಗಳು ಸಾಲ ಏನಾದರೂ ಇದ್ದರೆ ನೀವು ಆರಾಮಾಗಿ ಇದನ್ನು ಅದರ ಜೊತೆ ₹1 ಅಥವಾ ₹5 ಇಡಬಹುದು. ಇಟ್ಟು ಕೇಳ್ಕೊಳ್ಬೇಕು. ಬರೀ ಕಲ್ಲುಪ್ಪು, ಅರಿಶಿಣ ಹಾಗೆ ₹1 ಕಾಯಿನು ಇದನ್ನು ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಹೇಳಿಕೊಂಡು ಇರುವಂಥ ಸಮಸ್ಯೆಗಳನ್ನು ಆ ಸಮಯದಲ್ಲಿ, ಅಂದರೆ ಈ 3 ಸಮಯ ತಿಳಿಸಿದ್ದೀನಿ, ಆ ದಿನದಲ್ಲೇ ನೀವು ಸಾಲ ಕೊಡೋದಕ್ಕೆ ಪ್ರಯತ್ನಿಸಿ. ಆಗಲಿಲ್ಲಕ್ಕ ಸಾಲ ನಮಗೆ ದುಡ್ಡು ಅಷ್ಟು ಇಲ್ಲ ನಮ್ಮ ಮನೆಯಲ್ಲಿ, ಈಗ ಒಂದು 500,000 ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ಇಡಿ ಸ್ನೇಹಿತರೆ. ಕಲ್ಲುಪ್ಪು ತೆಗೆದುಕೊಂಡಿರ್ತೀವಲ್ವ, ಅದ್ರ ಮೇಲೆ ನೀವು ನಿಮ್ಮ ಹತ್ರ ಇರುತ್ತೆ ಕಾಸು, ತೀರಿಸೋದಕ್ಕಾಗಿರೋದಿಲ್ಲ ಅಂದರೆ ಇದ್ರ ಮೇಲೆ ಇಟ್ಬಿಟ್ಟು ಕೇಳ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು. ಬರುವ ವಾರದ ಒಳಗಡೆ ನಮಗೆ ಯಾವುದಾದ್ರೂ ಒಂದು ಮಾರ್ಗ ತೋರಿಸು ತಂದೆ ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ಯಾರಿಗೆ ಸಾಲ ಕೊಡಬೇಕು ಅಂತ ಅಂದ್ಕೊಂಡಿರ್ತೀರ ನೋಡಿ, ಅವರ ಹೆಸರಲ್ಲೇ ನೀವು ಇದನ್ನು ಇಡಬೇಕು. ಆ ಥರ ಇಟ್ಬಿಟ್ಟು ಮತ್ತೆ ಬರುವ ವಾರದ ಒಳಗಡೆ ನೀವು ಅಡ್ಜಸ್ಟ್ ಆಗೋದಕ್ಕೆ ಏನಾದರೂ ಒಂದು ಪ್ರಯತ್ನ ಪಡಿ, ಆಗುತ್ತೆ. ಈ ಥರ ನಂಬಿಕೆಯಿಂದ ಮಾಡಿಕೊಂಡಾಗ ನಮಗೆ ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ದುಡ್ಡು ಅನ್ನೋದು, ತಪ್ಪದೆ ಆಗ ರಿಟರ್ನ್ ಅವ್ರಿಗೆ ಸೇರಿಸಿ. ಒಂದು ಚೀಟಿಯಲ್ಲಿ ಅವ್ರ ಹೆಸರು, ಇಷ್ಟು ದುಡ್ಡು ಅಂತ ಬರೆದಿರ್ತೀರ, ಅದ್ರ ಮೇಲೆ ದುಡ್ಡನ್ನು ಇಡಿ ಈ ಬೌಲ್ ಜೊತೆ. ಈ ಥರ ಇಟ್ಟು ನೋಡಿ, ನಿಮಗೆ ಎಷ್ಟು ಚೆನ್ನಾಗಿರುತ್ತೆ, ಶುಭದಾಯಕವಾಗುತ್ತೆ, ತುಂಬ ಖುಷಿ ಪಡ್ತೀರಾ. ನಮಗೆ ಕಣ್ಣೀರು ಒರೆಸೋರು ಯಾರೂ ಇಲ್ಲ ಅಂತ ಅಂದ್ಕೊಳ್ತೀವಿ, ಆದರೆ ಈ ರೀತಿಯ ದಿನಗಳಲ್ಲಿ ನಾವು ಮಾಡಿಕೊಂಡಾಗ ಆ ದೇವರ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ. ಮಾರನೇ ದಿನ ನೀವು ಇದನ್ನು ಏನು ಮಾಡಬೇಕು, ದುಡ್ಡನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದೆ, ಅದರಲ್ಲಿ ₹1 ಇಟ್ಟಿರ್ತೀರ ನೋಡಿ, ಆ ₹1 ಯಾರಿಗಾದ್ರೂ ದಾನ ಕೊಡಬೇಕು. ಕಲ್ಲುಪ್ಪು ಮತ್ತು ಅರಿಶಿಣ ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು. ಇಲ್ಲಾಂದರೆ ನೀವು ಕರಗಿಸ್ಬಿಟ್ಟು ಕೂಡ ಬಿಡಬಹುದು ಎಲ್ಲಾದರೂ. ಈ ಥರ ಮಾಡಿ ನೋಡಿ. ಮಂಗಳವಾರದ ದಿನಗಳಲ್ಲಿ ಮಾತ್ರ ಮಾಡಬೇಕು. ಈ ಥರ ಮಾಡಿದಾಗ ಇರುವಂಥ ಸಾಲಗಳು ತೀರೋಗುತ್ತೆ. ಲಕ್ಷಗಳು ಮಾಡ್ಕೊಂಡಿದ್ದೀವಿ, ಕೋಟಿಗಳು ಮಾಡ್ಕೊಂಡಿದ್ದೀವಿ, ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವಶ್ಯಕತೆಗೆ ಮೀರಿ ನಾವು ಸಾಲವನ್ನು ಮಾಡಬಾರ್ದು, ಖರ್ಚುಗಳನ್ನು ಕೂಡ ಮಾಡ್ಕೊಳ್ಬಾರ್ದು. ನೋಡಿಕೊಂಡು ಇದನ್ನು ಮಾಡಿ ನೋಡಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಎಲ್ರಿಗೂ ಧನ್ಯವಾದಗಳು.